ದೇವಸ್ಥಾನದ ಕೋಟ್ಯಾಂತರ ರೂಪಾಯಿ ಹಣ ಎಲ್ಲಿಗೆ ಹೋಗ್ತಾ ಇದೆ? ದೇಶದ ಪ್ರಮುಖ ದೇವಾಲಯಗಳ ಹಗರಣ. ಬದರಿನಾಥ್ ತಿರುಪತಿಯ ಕಂಪ್ಲೀಟ್ ಡೀಟೇಲ್ಸ್. ನಮಸ್ಕಾರ, ಈ ದಿನಕ್ಕೆ ಸ್ವಾಗತ. ನಾನು ಶ್ರೀ ಪವಿತ್ರ. ಭಾರತದ ದೇವಾಲಯಗಳು ಕೇವಲ ಆಧ್ಯಾತ್ಮಿಕ ಕೇಂದ್ರಗಳಲ್ಲ, ಅವು ದೇಶದ ಸಾಂಸ್ಕೃತಿಕ, ಐತಿಹಾಸಿಕ ಮತ್ತು ಆರ್ಥಿಕ ಶಕ್ತಿಯ ಪ್ರತಿಬಿಂಬಗಳು ಹೌದು. ಭಕ್ತರು ಶ್ರದ್ಧೆ ಮತ್ತು ಭಕ್ತಿಯಿಂದ ನೀಡುವಂತಹ ಕೋಟ್ಯಾಂತರ ರೂಪಾಯಿಗಳ ಕಾಣಿಕೆ, ಚಿನ್ನಾಭರಣಗಳು ಹಾಗೂ ಸಾವಿರಾರು ಎಕರೆ ಭೂಮಿ ಈ ದೇವಾಲಯಗಳ ಒಡೆತನದಲ್ಲಿದೆ. ಆದರೆ ಇತ್ತೀಚಿನ ದಶಕಗಳಲ್ಲಿ ದೇಶದ ಹಲವು ಪ್ರಮುಖ ಹಾಗೂ ಶ್ರೀಮಂತ ದೇವಾಲಯಗಳು ವಿವಿಧ ರೀತಿಯ ಆರ್ಥಿಕ ಅಕ್ರಮಗಳು, ಕಾಣಿಕೆ ದುರುಪಯೋಗ, ರಾಜಕೀಯ ಹಸ್ತಕ್ಷೇಪ ಹಾಗೂ ಆಡಳಿತಾತ್ಮಕ ಲೋಪಗಳ ಕಾರಣದಿಂದಾಗಿ ಭಾರೀ ವಿವಾದಕ್ಕೂ ಒಳಗಾಗಿದೆ. ಭಕ್ತರ ನಂಬಿಕೆಗೆ ದ್ರೋಹ ಎಸಗುವಂತ ಇಂಥ ಪ್ರಮುಖ ಹಗರಣಗಳ ಬಗ್ಗೆ ಇವತ್ತಿನ ಈ ವಿಡಿಯೋದಲ್ಲಿ ನೋಡೋಣ. ಮೊದಲನೇದು ಅಯೋಧ್ಯೆ ರಾಮ ಮಂದಿರ ಕಾಣಿಕೆ ಹಗರಣ. ರಾಮ ಮಂದಿರ ನಿರ್ಮಾಣದ ನಂತರ ಭಕ್ತರು ನೀಡಿದ ಕೋಟ್ಯಾಂತರ ರೂಪಾಯಿ ಕಾಣಿಕೆ ಮತ್ತು ದೇಣಿಗೆಯನ್ನು ದುರುಪಯೋಗ ಪಡಿಸಿಕೊಳ್ಳಲಾಗಿದೆ ಅನ್ನೋ ಆರೋಪ ಇತ್ತೀಚೆಗೆ ದೊಡ್ಡ ವಿವಾದವನ್ನು ಸೃಷ್ಟಿಸಿತು. ಭಕ್ತರು ನಗದು, ಚಿನ್ನ ಮತ್ತು ಬೆಳ್ಳಿಯ ರೂಪದಲ್ಲಿ ನೀಡಿದ ಕಾಣಿಕೆಯನ್ನ ಎಣಿಕೆ ಮಾಡೋ ಸಂದರ್ಭದಲ್ಲಿ ರಾಮ ಮಂದಿರದ ಸಿಬ್ಬಂದಿಗಳೇ ಕೋಟ್ಯಾಂತರ ರೂಪಾಯಿಗಳನ್ನು ದುರುಪಯೋಗ ಪಡಿಸಿಕೊಂಡಿದ್ದಾರೆ ಅಂತ ಆರೋಪಿಸಲಾಗಿದೆ. ಇನ್ನು ಸಿಂಧಿ ಸಮುದಾಯದವರು ನೀಡಿದ ಸುಮಾರು 200 kg ಬೆಳ್ಳಿಗೆ ರಸೀದಿಯನ್ನು ಕೊಟ್ಟಿಲ್ಲ ಅನ್ನೋ ದೂರು ಕೇಳಿಬಂದಿದೆ. ಸೊ ಈ ಪ್ರಕರಣಕ್ಕೆ ಸಂಬಂಧಿಸಿದಂತೆ ವಿಶೇಷ ತನಿಖಾ ತಂಡವನ್ನು ರಚಿಸಿದ್ದು ಈಗಾಗಲೇ ಮಂದಿರದ ಟ್ರಸ್ಟ್ನ ಪ್ರಧಾನ ಕಾರ್ಯದರ್ಶಿ ಚಂಪತ್ ರಾಯ್ ಅವರ ಚಾಲಕ ಸೇರಿದಂತೆ 8 ಮಂದಿಯನ್ನ ಬಂಧಿಸಿ 80 ಲಕ್ಷಕ್ಕೂ ಹೆಚ್ಚು ರೂಪಾಯಿ ಹಣವನ್ನ ವಶಪಡಿಸಿಕೊಳ್ಳಲಾಗಿದೆ. ಇನ್ನು ಎರಡನೇದು ತಿರುಪತಿ ತಿರುಮಲ ದೇವಸ್ಥಾನ. ವಿಶ್ವದ ಅತ್ಯಂತ ಶ್ರೀಮಂತ ದೇವಾಲಯಗಳಲ್ಲಿ ಒಂದಾದ ತಿರುಪತಿಯಲ್ಲಿ ಕಾಲಕಾಲಕ್ಕೆ ಹಲವು ವಿವಾದಗಳು ಕೇಳಿಬಂದಿದೆ. ತಿರುಪತಿ ಲಡ್ಡು ತಯಾರಿಕೆಗೆ ಬಳಸುವಂತಹ ತುಪ್ಪದಲ್ಲಿ ತಾಳೆ ಎಣ್ಣೆ ಮತ್ತು ಪ್ರಾಣಿಗಳ ಕೊಬ್ಬು ಕಲಬೆರಕೆಯಾಗಿದೆ ಅನ್ನೋ ಆರೋಪದ ಮೇಲೆ ಕೇಂದ್ರೀಯ ತನಿಖಾ ದಳ ನೇತೃತ್ವದ ವಿಶೇಷ ತಂಡ ತನಿಖೆಯನ್ನು ನಡೆಸ್ತಾ ಇದೆ. ದೇವಾಲಯದ ಹುಂಡಿಯಿಂದ 100 ಕೋಟಿ ರೂಪಾಯಿಗೂ ಹೆಚ್ಚು ಹಣವನ್ನ ಅಕ್ರಮ ವರ್ಗಾವಣೆ ಮಾಡಲಾಗಿದೆ ಅನ್ನೋ ಆರೋಪಗಳು ಇದೆ. ಜೊತೆಗೆ ವಿಜಯನಗರದ ರಾಜ ಶ್ರೀ ಕೃಷ್ಣ ದೇವರಾಯ ಸೇರಿದಂತೆ ಪ್ರಾಚೀನ ರಾಜರುಗಳು ನೀಡಿದಂತಹ ಐತಿಹಾಸಿಕ ವಜ್ರ ಹಾಗೂ ಒಡವೆಗಳು ನಾಪತ್ತೆಯಾಗಿದೆ ಅಥವಾ ಅದನ್ನು ಬದಲಾಯಿಸಲಾಗಿದೆ ಅಂತ ದೇವಾಲಯದ ಮಾಜಿ ಪ್ರಧಾನ ಅರ್ಚಕರೇ ಈ ಹಿಂದೆ ಆರೋಪಿಸಿದ್ರು. ಇನ್ನು ಮೂರನೇದು ಪದ್ಮನಾಭ ಸ್ವಾಮಿ ದೇವಾಲಯ. ತಿರುವನಂತಪುರಂನಲ್ಲಿರುವಂತಹ ಈ ಐತಿಹಾಸಿಕ ದೇವಾಲಯದ ರಹಸ್ಯ ಕೋಣೆಗಳನ್ನ ತೆರೆದಾಗ ಲಕ್ಷ ಕೋಟಿ ಮೌಲ್ಯದ ಚಿನ್ನಾಭರಣಗಳು ಪತ್ತೆಯಾಗಿದ್ದು ಜಾಗತಿಕ ಮಟ್ಟದಲ್ಲಿ ಸುದ್ದಿಯಾಗಿತ್ತು. ಸೊ ದೇವಾಲಯದ ಆಸ್ತಿ ಮತ್ತು ಭಂಡಾರದ ಉಸ್ತುವಾರಿ ನೋಡ್ಕೊಳ್ತಾ ಇದ್ದಂತಹ ಆಡಳಿತ ಮಂಡಳಿಯು ಚಿನ್ನದ ಪಾತ್ರೆಗಳು ಹಾಗೂ ಅಮೂಲ್ಯವಾದ ಐತಿಹಾಸಿಕ ಚಿನ್ನದ ಒಡವೆ ಸೇರಿದಂತೆ ಕೋಟ್ಯಾಂತರ ರೂಪಾಯಿ ಮೌಲ್ಯದ ಚಿನ್ನವನ್ನ ಕದ್ದಿದೆ ಅಂತ ನ್ಯಾಯಾಲಯದ ಸಹಾಯಕರು ಸುಪ್ರೀಂ ಕೋರ್ಟ್ಗೆ ವರದಿ ಸಲ್ಲಿಸಿದ್ರು. ಸೊ ತನಿಖೆಯ ವೇಳೆ ಚಿನ್ನದ ನಿಜವಾದ ಪ್ರಮಾಣದಲ್ಲಿ ಭಾರಿ ವ್ಯತ್ಯಾಸ ಇರೋದು ಪತ್ತೆಯಾಗಿತ್ತು. 100% ಶುದ್ಧ ಶ್ರೀಗಂಧ ಎಣ್ಣೆಯಿಂದ ತಯಾರಾಗಿದೆ. ಅಸಲಿ ಉತ್ತಮಿಕೆಯನ್ನು ಹೊಂದಿದೆ. ಮೈಸೂರು ಸ್ಯಾಂಡಲ್ ಸೋಪ್, ನನ್ನ ರಾಯಲ್ ಬ್ಯೂಟಿ ರಿಚುವಲ್. ಇನ್ನು ನೆಕ್ಸ್ಟ್ ಒನ್ ಶಬರಿಮಲೆ ಅಯ್ಯಪ್ಪ ಸ್ವಾಮಿ ದೇವಾಲಯ. ಶಬರಿಮಲೆಯ ಗರ್ಭಗುಡಿಯ ಮೇಲ್ಛಾವಣಿಗೆ ಚಿನ್ನದ ಲೇಪನ ಮಾಡೋ ಸಂದರ್ಭದಲ್ಲಿ ಭಾರೀ ಪ್ರಮಾಣದ ಆರ್ಥಿಕ ಅಕ್ರಮಗಳು ನಡೆದಿದೆ ಮತ್ತು ಚಿನ್ನ ಲೂಟಿಯಾಗಿದೆ ಎಂಬ ದೂರುಗಳು ಕೇಳಿ ಬಂದಿದ್ವು. ಈ ಬಗ್ಗೆ ಕೇರಳ ಹೈಕೋರ್ಟ್ ಮಧ್ಯಪ್ರವೇಶಿಸಿ ಉನ್ನತ ಮಟ್ಟದ ತನಿಖೆಗೆ ಆದೇಶಿಸಿತ್ತು. ಇನ್ನು ನೆಕ್ಸ್ಟ್ ಒನ್ ವೈಷ್ಣೋದೇವಿ ದೇವಾಲಯ. ದೇಶದ ಪ್ರಮುಖ ಶಕ್ತಿ ಪೀಠಗಳಲ್ಲಿ ಒಂದಾದ ವೈಷ್ಣೋದೇವಿ ಮಂದಿರಕ್ಕೆ ಭಕ್ತರು ಸಮರ್ಪಿಸಿದ ಬೆಳ್ಳಿಯ ಕಾಣಿಕೆಗಳಲ್ಲಿ ಅಕ್ರಮ ನಡೆದಿದೆ ಎಂಬ ದೂರು ಕೇಳಿಬಂದಿದೆ. ಶುದ್ಧ ಬೆಳ್ಳಿಯ ಬದಲಾಗಿ ಕಡಿಮೆ ಗುಣಮಟ್ಟದ ಅಥವಾ ಅಗ್ಗದ ಲೋಹಗಳನ್ನ ಮಿಶ್ರಣ ಮಾಡಿ ಕಾಣಿಕೆಯಾಗಿ ಬಂದ ಅಸಲಿ ಬೆಳ್ಳಿಯನ್ನ ಸಾಗಿಸಲಾಗಿದೆ ಎಂಬ ಆರೋಪದ ಮೇಲೆ ತನಿಖಾ ಸಂಸ್ಥೆಗಳು ಪರಿಶೀಲನೆ ನಡೆಸ್ತಾ ಇದೆ. ಇನ್ನು ಮುಂದಿನದು ಮಹಾರಾಷ್ಟ್ರದ ದೇವಾಲಯಗಳು, ಭೂಮಿ ಮತ್ತು ಆರ್ಥಿಕ ಹಗರಣಗಳು. ತುಳಜಾ ಭವಾನಿ ದೇವಸ್ಥಾನ. ಈ ದೇವಾಲಯದ ಸಮಿತಿಗೆ ಸೇರಿದ 3568 ಎಕರೆ ಅಮೃತವಾಡಿ ಭೂಮಿಯಲ್ಲಿ ಸುಮಾರು 265 ಎಕರೆ ಭೂಮಿಯನ್ನ 77 ಜನ ವ್ಯಕ್ತಿಗಳ ಹೆಸರಿಗೆ ಕಾನೂನು ಬಾಹಿರವಾಗಿ ವರ್ಗಾವಣೆ ಮಾಡಲಾದ ಭಾರೀ ಹಗರಣ ಬೆಳಕಿಗೆ ಬಂದಿತ್ತು. ಸುಮಾರು 8 ಕೋಟಿ ರೂಪಾಯಿಗಳ ಹಗರಣದ ತನಿಖೆ ನೆನೆಗುದ್ದಿಗೆ ಬಿದ್ದಿದೆ. ಇನ್ನು ಪಶ್ಚಿಮ ಮಹಾರಾಷ್ಟ್ರ ದೇವಸ್ಥಾನದ ಸಮಿತಿ. ಕೊಲ್ಲಾಪುರದ ಮಹಾಲಕ್ಷ್ಮಿ ದೇವಾಲಯ, ಜ್ಯೋತಿಬಾ ದೇವಾಲಯ ಸೇರಿದಂತೆ ಸುಮಾರು 3066 ದೇವಾಲಯಗಳ ನಿರ್ವಹಣೆಯ ಜವಾಬ್ದಾರಿ ಹೊಂದಿದ್ದ ಸರ್ಕಾರಿ ಸಮಿತಿಯು ಭಾರೀ ಆರ್ಥಿಕ ದುರುಪಯೋಗ ಮಾಡಿಕೊಂಡಿದೆ ಅಂತ ಸಿಐಡಿ ತನಿಖೆಯಿಂದ ಬಹಿರಂಗವಾಗಿತ್ತು. ಇನ್ನು ಮುಂದಿನದು ಬದ್ರಿನಾಥ್ ದೇವಾಲಯ. ಹಿಮಾಲಯದ ಮಡಿಲಲ್ಲಿರುವಂತಹ ಚಾರ್ಧಾಮ್ ದೇವಾಲಯಗಳಲ್ಲಿ ಒಂದಾದಂತಹ ಬದ್ರಿನಾಥ್ ದೇವಾಲಯ ನಿರ್ವಹಣೆಯನ್ನ ಬದ್ರಿನಾಥ್ ಕೇದಾರ್ನಾಥ್ ಮಂದಿರ ಸಮಿತಿ ನೋಡ್ಕೊಳ್ತಾ ಇದೆ. ಇಲ್ಲಿಯೂ ಸಹ ಆರ್ಥಿಕ ಅಕ್ರಮ ಹಾಗೂ ಚಿನ್ನದ ಲೇಪನದ ವಿವಾದಗಳು ಸುದ್ದಿಯಾಗಿತ್ತು. ಬದ್ರಿನಾಥ್ ಮತ್ತು ಕೇದಾರ್ನಾಥ್ ದೇವಾಲಯಗಳ ಗರ್ಭಗುಡಿಗೆ ಚಿನ್ನದ
ಲೇಪನ ಮಾಡೋ ಕಾರ್ಯದಲ್ಲಿ ಭಾರಿ ಭ್ರಷ್ಟಾಚಾರ ನಡೆದಿದೆ ಅನ್ನೋ ಆರೋಪ ಕೇಳಿಬಂದಿತ್ತು. ಭಕ್ತರೊಬ್ಬರು ದಾನವಾಗಿ ನೀಡಿದ ಚಿನ್ನದ ಪ್ರಮಾಣ ಮತ್ತು ಗರ್ಭಗುಡಿಗೆ ಬಳಸಲಾದಂತಹ ಚಿನ್ನದ ತೂಕದಲ್ಲಿ ಭಾರಿ ವ್ಯತ್ಯಾಸವಿತ್ತು. ಸೊ ಅಸಲಿ ಚಿನ್ನದ ಬದಲಿಗೆ ತಾಮ್ರ ಅಥವಾ ಕಡಿಮೆ ಗುಣಮಟ್ಟದ ಲೋಹವನ್ನು ಬಳಸಿ ಹಗರಣ ಮಾಡಲಾಗಿದೆ ಅಂತ ದೇವಾಲಯದ ತೀರ್ಥ ಪುರೋಹಿತರೇ ಧರಣಿಯನ್ನ ನಡೆಸಿದ್ರು. ಅಷ್ಟೇ ಅಲ್ಲ, ಇತ್ತೀಚೆಗೆ ದೇವಾಲಯದ ಆನ್ಲೈನ್ ಬುಕಿಂಗ್ ವ್ಯವಸ್ಥೆ, ವಿಶೇಷ ದರ್ಶನದ ಟಿಕೆಟ್ ವಿತರಣೆ ಮತ್ತು ಭಕ್ತರು ನೀಡುವಂತಹ ಕಾಣಿಕೆಯ ಡಿಜಿಟಲ್ ಪಾವತಿಗಳಲ್ಲಿ ಪಾರದರ್ಶಕತೆ ಇಲ್ಲದೆ ಲಕ್ಷಾಂತರ ರೂಪಾಯಿ ದುರುಪಯೋಗ ಆಗಿದೆ ಅಂತ ಆಡಿಟ್ಗಳಲ್ಲಿ ವರದಿಯಾಗಿತ್ತು. ಇನ್ನು ಮುಂದಿನದು ಗುರುವಾಯೂರು ಶ್ರೀಕೃಷ್ಣ ದೇವಾಲಯ. ಭೂಲೋಕ ವೈಕುಂಠಂ ಅಂತ ಕರೆಯಲ್ಪಡುವ ಕೇರಳದ ಅತ್ಯಂತ ಪ್ರಸಿದ್ಧ ಗುರುವಾಯೂರು ದೇವಾಲಯದ ಆಡಳಿತ ಮಂಡಳಿಯ ಕೆಲವು ನಿರ್ಧಾರಗಳು ಮತ್ತು ಹಣಕಾಸಿನ ನಿರ್ವಹಣೆ ದೊಡ್ಡ ವಿವಾದಕ್ಕೆ ಕಾರಣ ಆಗಿತ್ತು. ಕೋವಿಡ್ ಸಮಯದಲ್ಲಿ ಮತ್ತು ಪ್ರಕೃತಿ ವಿಕೋಪದ ಸಂದರ್ಭದಲ್ಲಿ ದೇವಾಲಯದ ಭಂಡಾರದಲ್ಲಿದ್ದಂಥ ಸುಮಾರು 10 ಕೋಟಿ ರೂಪಾಯಿಗಳನ್ನ ಮುಖ್ಯಮಂತ್ರಿಯವರ ಪರಿಹಾರ ನಿಧಿಗೆ ಕಾನೂನು ಬಾಹಿರವಾಗಿ ವರ್ಗಾವಣೆ ಮಾಡಲಾಗಿತ್ತು ಅನ್ನೋ ಆರೋಪ ಕೇಳಿಬಂತು. ಸೊ ಭಕ್ತರು ದೇವರಿಗೆ ನೀಡಿದ ಕಾಣಿಕೆಯನ್ನ ಸರ್ಕಾರಿ ನಿಧಿಗೆ ಬಳಸೋದರ ವಿರುದ್ಧ ಭಕ್ತರು ಮತ್ತು ಸಂಘಟನೆಗಳು ಕೇರಳ ಹೈಕೋರ್ಟ್ ಮೆಟ್ಟಿಲೇರಿದ್ವು. ಹೈಕೋರ್ಟ್ ಈ ವರ್ಗಾವಣೆಯನ್ನ ಕಾನೂನು ಬಾಹಿರ ಅಂತ ಘೋಷಿಸಿ ಹಣವನ್ನ ಮರಳಿ ದೇವಾಲಯದ ಖಾತೆಗೆ ಜಮಾ ಮಾಡೋಕೆ ಆದೇಶಿಸಿತ್ತು. ಸೊ ದೇವಾಲಯಕ್ಕೆ ಭಕ್ತರು ಕಾಣಿಕೆಯಾಗಿ ನೀಡಿದ 100 ಕಿಲೋ ಚಿನ್ನ, ಬೆಳ್ಳಿ ಆಭರಣಗಳ ಲೆಕ್ಕ ಪರಿಶೋಧನೆ ಸರಿಯಾಗಿ ನಡೆದಿಲ್ಲ ಹಾಗೂ ಬ್ಯಾಂಕ್ಗಳಲ್ಲಿ ಇಟ್ಟಿರುವಂತಹ ಕೋಟ್ಯಾಂತರ ರೂಪಾಯಿಗಳ ಸ್ಥಿರ ಠೇವಣಿ ಬಡ್ಡಿದರ ನಿರ್ವಹಣೆಯಲ್ಲಿ ಅಕ್ರಮ ನಡೆದಿದೆ ಅನ್ನೋ ದೂರುಗಳು ಕೇಳಿಬಂದಿದ್ವು. ಸೊ ದೇವಾಲಯಗಳಲ್ಲಿ ನಡೆಯುವಂತಹ ಹಗರಣಗಳು ಕೇವಲ ಒಂದೆರಡು ಕ್ಷೇತ್ರಗಳಿಗೆ ಸೀಮಿತವಾಗಿಲ್ಲ. ಇವುಗಳ ಆಳವನ್ನ ನೋಡಿದಾಗ 3 ಪ್ರಮುಖ ಆಯಾಮಗಳು ಕಾಣಿಸುತ್ತೆ. ಮೊದಲನೇದು ಭೂ ಕಬಳಿಕೆ. ಭಾರತದ ಪ್ರಾಚೀನ ರಾಜರು ದೇವಾಲಯಗಳ ಹೆಸರಿಗೆ ಸಾವಿರಾರು ಎಕರೆ ಕೃಷಿ ಭೂಮಿಯನ್ನ ಬರಿತಾ ಇದ್ರು. ಇದು ದೇಶದಾದ್ಯಂತ ಇರುವ ಸರ್ಕಾರಿ ಮುಜರಾಯಿ ಇಲಾಖೆಗಳು ಅಥವಾ ಸ್ಥಳೀಯ ಟ್ರಸ್ಟ್ಗಳ ನಿರ್ಲಕ್ಷ್ಯದಿಂದಾಗಿ ಮೌಲ್ಯಯುತವಾದ ಸಾವಿರಾರು ಎಕರೆ ದೇವಸ್ವ ಭೂಮಿ ಭೂಮಾಫಿಯಾಗಳ ಪಾಲಾಗ್ತಾ ಇದೆ. ನೆಕ್ಸ್ಟ್ ಒನ್, ಆಡಿಟ್ ಲೋಪಗಳು. ತಮಿಳುನಾಡು, ಕರ್ನಾಟಕ ಮತ್ತು ಆಂಧ್ರ ಪ್ರದೇಶದ 100 ದೇವಾಲಯಗಳಲ್ಲಿ ವರ್ಷಗಳಿಂದ ಸರಿಯಾದ ಲೆಕ್ಕ ಪರಿಶೋಧನೆ ನಡೆದಿಲ್ಲ ಅಂತ ಸಿಎಜಿಯ ವರದಿಗಳು ಹಲವು ಬಾರಿ ಎಚ್ಚರಿಕೆ ಕೊಟ್ಟಿದೆ. ಸೊ ಕೇವಲ ಹಣ ಮಾತ್ರವಲ್ಲ, ದಕ್ಷಿಣ ಭಾರತದ ಪುರಾತನ ದೇವಾಲಯಗಳಿಂದ ಕೋಟ್ಯಾಂತರ ರೂಪಾಯಿ ಮೌಲ್ಯದ ಐತಿಹಾಸಿಕ ಪಂಚಲೋಹ ವಿಗ್ರಹಗಳನ್ನು ಕದ್ದು ವಿದೇಶಗಳಿಗೆ ಮಾರಾಟ ಮಾಡಲಾದ ದೊಡ್ಡ ಜಾಲಗಳು ಪತ್ತೆಯಾಗಿತ್ತು. ಸೊ ಒಟ್ಟಾರೆಯಾಗಿ ದೇಶದ ಪ್ರಮುಖ ದೇವಾಲಯಗಳಲ್ಲಿ ಕೇಳಿಬರುವಂತಹ ಹಗರಣಗಳು ಪ್ರಮುಖವಾಗಿ ಕಾಣಿಕೆ, ಚಿನ್ನ, ಬೆಳ್ಳಿಯ ದುರುಪಯೋಗ, ಭಕ್ತರ ನಿಧಿಯನ್ನು ರಾಜಕೀಯ ಅಥವಾ ಇತರ ಸರ್ಕಾರಿ ಉದ್ದೇಶಗಳಿಗೆ ಕಾನೂನು ಬಾಹಿರವಾಗಿ ಬಳಸೋದು, ಭೂಮಿ ಕಬಳಿಕೆ ಮತ್ತು ಗುತ್ತಿಗೆ ಪ್ರಕ್ರಿಯೆಗಳಲ್ಲಿನ ಭ್ರಷ್ಟಾಚಾರಕ್ಕೆ ಸಂಬಂಧಿಸಿದೆ. ಸೊ ದೇವಸ್ಥಾನಗಳ ನಿಧಿ ಕೇವಲ ಆಯಾ ದೇವಸ್ಥಾನದ ಧಾರ್ಮಿಕ ಕಾರ್ಯಗಳಿಗೆ, ಭಕ್ತರ ಸೌಕರ್ಯಗಳಿಗೆ ಹಾಗೂ ಸನಾತನ ಧರ್ಮದ ಶೈಕ್ಷಣಿಕ, ಸಾಮಾಜಿಕ ಸೇವೆಗಳಿಗೆ ಮಾತ್ರ ಬಳಕೆ ಆಗಬೇಕು ಅನ್ನೋದು ಭಕ್ತರ ಆಶಯ. ಆದರೆ ಆಡಳಿತ ಮಂಡಳಿಗಳಲ್ಲಿನ ಪಾರದರ್ಶಕತೆಯ ಕೊರತೆ ಮತ್ತು ರಾಜಕೀಯ ಹಸ್ತಕ್ಷೇಪಗಳು ಈ ಹಗರಣಗಳಿಗೆ ಮುಖ್ಯ ಕಾರಣವಾಗಿದೆ. ಭಕ್ತರ ಕಾಣಿಕೆಗೆ ಸಂಪೂರ್ಣ ಡಿಜಿಟಲ್ ಪಾರದರ್ಶಕತೆ ಮತ್ತು ಕಠಿಣ ಆಡಿಟಿಂಗ್ ವ್ಯವಸ್ಥೆ ತರದೇ ಇದ್ರೆ ಇಂತಹ ಅಕ್ರಮಗಳನ್ನು ತಡೆಯೋದು ಕಷ್ಟ ಸಾಧ್ಯ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು eDina.com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.